ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಮುಂಜಾನೆನ ಬಾಕ್ಲ ಎಲ್ಲ ತೊಳೆದು ರಂಗೋಲಿ ಹಾಕಾಕತ್ತೀನಿ. ಮೊದಲ ಹೇಳ್ದಂಗೆ ನಂದು ಇನ್ನೊಂದು ರಂಗೋಲಿ ಚಾನಲ ಭುವಿ ರಂಗೋಲಿ ಆರ್ಟ್ ಅಂತ ಹೇಳಿ ಅದ್ರೊಳಗೂ ರಂಗೋಲಿ ದಿನಾಲೂ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಹೋಗಿ ಒಂದ್ಸಲ ಚೆಕ್ ಮಾಡಿರಿ. ಅಂದ್ರೆ ಈ ಬಳ್ಳಿ ರಂಗೋಲಿ ಅದು ಹಾಕ್ತಿರ್ತೀನಿ. ಹಂಗೆ ಸಣ್ಣ ಸಣ್ಣ ರಂಗೋಲಿ, ಬಾರ್ಡರ್ ರಂಗೋಲಿ, ಹಬ್ಬದ ದಿನ ಹಾಕುವಂಥ ರಂಗೋಲಿ, ಈ ಥರ ಎಲ್ಲ ಥರ ರಂಗೋಲಿ ಹಾಕಿ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ. ದಯವಿಟ್ಟು ಅಲ್ಲಿ ಹೋಗಿ ಒಂದ್ಸಲ ಚೆಕ್ ಮಾಡಿರಿ, ಹಂಗೆ ಫಾಲೋನು ಮಾಡಿರಿ. ಹಂಗೆ ಇದು ಆಗಿತ್ತು ಇವತ್ತಿನ ವಿಡಿಯೋ ರಂಗೋಲಿದು. ಮುಂಜಾನೆನೇ ಎಲ್ಲ ಈ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡ್ಬಿಡ್ತೀನಿ ಒಂದ್ಸಲ. ಅಂದ್ರೆ ಕ್ಲೀನ್ ಇದ್ದಷ್ಟು ನಮಗೂ ಮಾಡೋಕೆ ಒಂಥರ ಮನಸ್ಸು ಇರ್ತೈತಿ. ಅದರ ಸಲುವಾಗಿ ಒಂದ್ಸಲ ಒಲೆ ಕಟ್ಟಿ ಕಸ ಎಲ್ಲ ಗುಡಿಸ್ಕೊಂಡು ಅಡುಗೆ ಮಾಡೋಕೆ ಶುರು ಮಾಡ್ತೀನಿ. ಮೊದಲಿಗೆ ಮುಂಜಾನೆದ್ದು ಚಹಾ ಕುಡಿಲಿಲ್ಲ ಅಂದ್ರೆ ಬೇರೆ ಕೆಲಸನೇ ಆಗೋದಿಲ್ಲ. ಅದರ ಸಲುವಾಗಿ ಮೊದಲು ನಾನು ಚಹಾ ಇಟ್ಕೊತೀನಿ. ಚಹಾ ಅದಕ್ಕಿಂತ ಮೊದಲು ಮುಂಜಾನೆ ಲಘು ಎದ್ದ ಕೂಡಲೇ ನಾನು 1 ಗ್ಲಾಸ್ ಆಗುವಷ್ಟು ಒಂದೊಂದು ದಿವಸ ಬಿಸಿ ನೀರು ಕುಡಿತಿರ್ತೀನಿ. ಒಂದೊಂದು ಸಲ ಈ ಒಣ ದ್ರಾಕ್ಷಿ ಇರ್ತಾವಲ್ಲ, ಅವು ನೆನೆ ಹಾಕಿದ್ದು ಅಂತ ನೀರನ್ನು ಕುಡಿತಿರ್ತೀನಿ. ಆ ನೀರು ಯಾಕೆ ಕುಡಿಬೇಕಂದ್ರೆ ಈ ಕೂದಲಿನ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ನೀವು ಒಂದ್ಸಲ 1 ತಿಂಗಳು ಟ್ರೈ ಮಾಡಿ ನೋಡಿರಿ. ಅದ್ರದ್ದು ರಿಸಲ್ಟ್ ನಿಮಗೆ ಎಷ್ಟು ಲಘು ಗೊತ್ತಾಗ್ತೈತಿ ಅಂತ ಗೊತ್ತಾಗ್ತೈತಿ. ಅಂದ್ರೆ ಈ ಕೂದಲು ಉದುರ್ತಿರ್ತಾವೆ ಅಥವಾ ಈ ಸ್ಪ್ಲಿಟ್ಸ್ ಅಂತಾರಲ್ಲ, ಆ ಥರ ಇರ್ತಾವೆ. ನೀವು ಉದ್ದ ಕೂದಲು ಬೇಕಂತಂದ್ರೆ ಈ ದ್ರಾಕ್ಷಿ ಹಣ್ಣು, ಒಣ ದ್ರಾಕ್ಷಿ ಹಣ್ಣು ಏನಿರ್ತಾವಲ್ಲ ಅವನ್ನ ನೆನೆಹಾಕಿ ಅದರ ನೀರು ನೀವು ಕುಡಿಬೇಕು. ಹಂಗೆ ಇವತ್ತು ನಾನು ಎಣ್ಗಾಯಿ ಪಲ್ಯ ಮಾಡ್ಕೊಂಡಿದ್ದೆ ಬದ್ನೆಕಾಯ್ದು. ಇದಕ್ಕೆ ಮೊದಲಿಗೆ ನಾನು ಬೆಳ್ಳುಳ್ಳಿ, ಶುಂಠಿ, ಶೇಂಗಾ, ಉಳ್ಳಾಗಡ್ಡಿ, ಹಂಗೆ ಒಂದು ಸ್ವಲ್ಪ ಕೊತ್ತಂಬರಿ ಕಾಳು ಇವನ್ನೆಲ್ಲನೂ ಹುರ್ಕೊಂಡು ಆಮೇಲೆ ಕೊಬ್ಬರಿನ ಸಪ್ರೇಟಾಗಿ ಹುರ್ಕೊಂಡು ಇದನ್ನೆಲ್ಲನೂ ಮಸಾಲೆ ರುಬ್ಕೋಬೇಕು. ಮಸಾಲೆ ರುಬ್ಕೊಳ್ಳೋ ಮುಂದೆ ನಾನು ಒಣ ಖಾರದ ಪುಡಿ ಅದ್ರೊಳಗೆ ಹಾಕ್ಕೊಂಡು ರುಬ್ಕೊತೀನಿ. ಈಗ ಬದ್ನೆಕಾಯಿ ಈ ಥರ ನಾನು ಹೆಚ್ಚಿಟ್ಕೊಂಡೀನಿ. ಅದನ್ನು ಒಂದ್ಸಲ ಎಣ್ಣೆ ಒಳಗೆ ಚಲೋತ್ತಂಗೆ ತಾಳಿಸ್ಕೋಬೇಕು. ಅಂದ್ರೆ ಒಂದ್ಸಲ ಫ್ರೈ ಮಾಡ್ಕೋಬೇಕು. ಈಗ ನೋಡಿರಿ ಫ್ರೈ ಮಾಡ್ಕೊಂಡು ಇಟ್ಕೊಂಡೀನಿ. ಈಗ ಇದಕ್ಕೆ ಒಗ್ಗರಣೆಗೆ ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕ್ಕೋಬೇಕು. ಆಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಉಳ್ಳಾಗಡ್ಡಿ ಹಾಕ್ಕೊಂಡೀನಿ. ಈಗ ಅದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಹಾಕ್ಕೊಳಕತ್ತೀನಿ. ಟೊಮೆಟೊ ಹಾಕ್ಕೊಂಡು ಒಂದು 2 ನಿಮಿಷ ಆದಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಟೊಮೆಟೊ ಏನಿರ್ತೈತಲ್ಲ ಅದು ಸಾಫ್ಟ್ ಆಗೋ ತನಕ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಈ ಎಣ್ಗಾಯಿ ಪಲ್ಯ ಒಳಗೆ ಭಾಳ ನಮೂನಿ ಮಾಡ್ತಾರೆ. ನಾನು ಈ ಥರ ಮಾಡ್ಕೊಂಡೀನಿ. ಹಂಗೆ ಈ ಮಸಾಲೆ ಎಲ್ಲ ರುಬ್ಕೊಂಡು ಅದ್ರೊಳಗೆ ತುಂಬಿನೂ ಎಣ್ಗಾಯಿ ಪಲ್ಯ ಮಾಡ್ಕೊತಾರೆ. ಅದು ಭಾಳ ಟೇಸ್ಟಿಯಾಗಿರ್ತೈತಿ. ಹಂಗೆ ಈ ಥರನೂ ಒಮ್ಮೆ ನೀವು ಟ್ರೈ ಮಾಡಿ ನೋಡಿರಿ. ಈಗ ನೋಡಿರಿ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲೆನ ನಾನು ಈಗ ಹಾಕ್ಕೊಳಕತ್ತೀನಿ. ಇದನ್ನು ಹಾಕ್ಕೊಂಡು ಎಣ್ಣೆ ಒಳಗೆ ಚಲೋತ್ತಂಗೆ ಫ್ರೈ ಆಗಬೇಕು. ಅಂದರೆ ಇದೇನು ಹಸಿ ವಾಸನೆ ಇರ್ತೈತಲ್ಲ ಅದೆಲ್ಲ ಹೋಗಿ ಈ ಥರ ಮೇಲ್ಗಡೆ ಎಣ್ಣೆ ಬಿಡಬೇಕು. ಎಣ್ಣೆ ಬಿಟ್ಟ ಮೇಲೆ ಇದಕ್ಕೆ ನಾನು ಮಿಕ್ಸಿ ಜಾರ್ ಒಳಗೆ ಸ್ವಲ್ಪ ಉಳಿದಿರ್ತೈತಲ್ಲ ಮಸಾಲೆ, ಅದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕಿ ಕಲಸ್ಕೊಂಡು ಈ ನೀರು ಹಾಕ್ಕೊಂಡೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಾನು ಮೊದಲು ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ, ಈಗ ನೋಡಿಕೊಂಡು ಹಾಕ್ಕೋಬೇಕು. ಹಂಗೆ ಈಗ ಬದ್ನೆಕಾಯಿನ ಹಾಕ್ಕೊಂಡು ಸಣ್ಣ ಉರಿ ಒಳಗೆ ಈ ಥರ ಬೇಯಿಸ್ಕೊತನೇ ಇರಬೇಕು. ಈಗ ಇದಾಗೈತೆ ನೋಡಿರಿ. ಇವತ್ತು ಮುಂಜಾನೆ ನಾಷ್ಟ ನಾ ಈ ಥರ ಮಾಡ್ಕೊಂಡೀನಿ. ಒಂದು ಸ್ವಲ್ಪ ಮೊಳಕೆ ಹೊಡೆದಿರುವಂಥ ಮಡಿಕೆ ಕಾಳು ಮತ್ತು ಎಣ್ಗಾಯಿ ಬದ್ನೆಕಾಯಿ ಪಲ್ಯ ರೊಟ್ಟಿ ಮಾಡ್ಕೊಂಡಿದ್ನಿ. ಹಂಗೆ ನಮ್ಮ ಪಾಪುಂದು ಬರ್ತಡೇ ಬಂದಿತ್ತು. ಅದರ ಸಲುವಾಗಿ ಒಂದು ಸ್ಯಾಂಪಲ್ಲಾಗಿ ಕೇಕ್ ಮಾಡ್ಕೊಂಡಿದ್ದೆ. ಅಂದ್ರೆ ಚಲೋ ಬರ್ತೈತೋ ಇಲ್ಲೋ ಅಂಥೇಳಿ ನೋಡಿಕೊಂಡು. ಇದರ ರೆಸಿಪಿನ ನಾನು ಮತ್ತೆ ನೆಕ್ಸ್ಟ್ ಟೈಮ್ ನೋಡಿಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅಂದ್ರೆ ಮೊದಲಿಗೆ ಸ್ಯಾಂಪಲ್ಲಾಗಿ ನೋಡಿಕೊಂಡೆ ಹೆಂಗೆ ಬರ್ತೈತಿ ನೋಡೋಣ ಅಂತ ಹೇಳಿ. ಇದು ನಾನು ಚಿರೋಟಿ ರವೆ ಅಂತಾರಲ್ಲ, ಬಾಂಬೆ ರವೆ ಅಂತ ಹೇಳಿ ಅದ್ರದ್ದು ಕೇಕ್ ಮಾಡ್ಕೊಂಡಿದ್ನಿ. ಈ ಬ್ಯಾಸ್ಗೆ ಎಲ್ಲ ಶುರು ಆಯ್ತು ನೋಡಿರಿ. ಈಗ ನೀರನ್ನು ಭಾಳ ಕುಡಿಬೇಕು. ನೀರಿನ ಅಂಶ ಇರುವಂತಹ ಹಣ್ಣುಗಳನ್ನು ಭಾಳ ತಿನ್ನಬೇಕು. ಈ ಮಧ್ಯಾಹ್ನ ಹೊತ್ತು ನಾನು ಈ ಕಲ್ಲಂಗಡಿಯನ್ನು ಹೆಚ್ಚಿಕೊಂಡು ತಿನ್ನಾಕತ್ತಿದ್ದೆ. ನಮ್ಮ ಪಾಪು ನೋಡಿರಿ ಒಂದೀಟು ಮುಟ್ಟಕ್ಕೆ ರೆಡಿ ಇಲ್ಲ ಅದನ್ನು. ಹಂಗೆ ಟೇಸ್ಟ್ ಆದರೂ ನೋಡಂತೆ ಅಂದೆ. ನೋಡಿರಿ ಹೆಂಗೆ ಮಾಡಾಕತ್ತಾಳೆ ಆಕಿ.
ಹಂಗೆ ಸಂಜಿಕ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಸಂಬಂಧ ಈ ಪಾಪು ಭಾಳ ಕೇಳಾಕತ್ತಿದ್ಲು ಚಿಪ್ಸ್ ಬೇಕಂತ ಹೇಳಿ. ನಾನು ಆಕಿಗೆ ಹೊರಗಿಂದ ಈ ಕುರ್ಕುರೆ ಆಯ್ತು, ಚಾಕ್ಲೇಟ್ ಆಯ್ತು ಏನೂ ತಿನ್ನಿಸೋದಿಲ್ಲ. ಯಾವಾಗಾದರೂ ಅಪರೂಪಕ್ಕೊಮ್ಮೆ ಹಿಂಗೆ ತಿನ್ನಿಸ್ತಿರ್ತೀನಿ. ಅನಿವಾರ್ಯ ಅಥವಾ ಹಿಂಗೆ ಬೇರೆ ಯಾರಾದರೂ ಗೆಸ್ಟ್‌ಗಳು ಬಂದಿರ್ತಾರೆ ಆವಾಗ ಅಷ್ಟೇ ತಿಂದಿರ್ತಾಳೆ. ಅದು ಬಿಟ್ಟರೆ ಇದೇ ಥರ ನಾನು ಮನೆಯೊಳಗನೆ ಎಲ್ಲ ಸ್ನ್ಯಾಕ್ಸ ರೆಡಿ ಮಾಡ್ಕೊತೀನಿ. ಇದಕ್ಕೆ ನಾನು ಮೊದಲಿಗೆ ಈ ಥರ ಇವನ್ನ ಹೆರೆದಿಟ್ಕೋಬೇಕು. ಹೆರೆದ ಒಂದು ಕಾಟನ್ ಅರ್ವಿ ಮೇಲೆ ಈ ಮ್ಯಾಲಿಂದ ನೀರು ಇರ್ತದಲ್ಲ ಅದನ್ನೆಲ್ಲ ಒರೆಸ್ಕೊಂಬಿಡಬೇಕು. ಈ ಥರ ಒರೆಸ್ಕೊಂಡ್ಮೇಲೆ ಅದನ್ನು ಎಣ್ಣೆ ಒಳಗೆ ಹಾಕ್ಕೊಂಡು ಎಣ್ಣೆ ಭಾಳ ಕಾದಿರಬೇಕು. ಆವಾಗ ಹಾಕ್ಕೊಂಡು ಒಂದು 2 ನಿಮಿಷ ಅಂದ್ರೆ ಕ್ರಿಸ್ಪಿ ಆಗೋ ತನಕ ಚಲೋತ್ತಂಗೆ ಕರಿಬೇಕು. ಅಂದರೆ ಈ ಹೊರಗಡೆ ಸಿಗ್ತಾವಲ್ಲ ಚಿಪ್ಸ್ ಆ ಥರ ಆಗೋ ತನಕ ಚಲೋತ್ತಂಗೆ ಕರಿಬೇಕು. ಇದು ಸ್ವಲ್ಪ ಟೈಮ್ ಹಿಡಿತೈತಿ, ಆದರೂ ಸ್ವಲ್ಪ ಪೇಶನ್ಸ್ಲೆ ಮಾಡ್ಕೋಬೇಕು. ಆದರೆ ಹೆಲ್ದಿ ಅಲ್ಲ, ಹೊರಗಿನ ತಿನ್ನೋಕ್ಕಿಂತ ಈ ಥರ ಮಾಡ್ಕೊಂಡು ನಾವು ತಿನ್ಬೋದು. ಇದಕ್ಕೆ ನೀವು ಮ್ಯಾಲೆ ಬೇಕಂತಂದ್ರೆ ಒಂದು ಸ್ವಲ್ಪ ಉಪ್ಪು, ಕೆಂಪು ಖಾರದ ಪುಡಿ ಹಾಕ್ಕೋಬೋದು. ಒಂದು ಸ್ವಲ್ಪ ಚಾಟ್ ಮಸಾಲೆನೂ ಹಾಕ್ಕೋಬೋದು. ಇದು ನನ್ನ ಪಾಪುಗೆ ಮೊದಲು ಒಂದು ಸ್ವಲ್ಪ ತೆಗೆದಿಟ್ಟು ನಾನು ನಮಗೆ ಅಂಥೇಳಿ ಹಾಕ್ಕೊಂಡೀನಿ ಖಾರ ಪುಡಿ ಅದು. ಹಂಗೆ ಕೆಲಸ ಎಲ್ಲ ಮುಗೀತು. ರಾತ್ರಿ 10:30 11 ಗಂಟೆ ಆಗಿತ್ತು. ನನ್ನ ಕೆಲಸ ಒಂದು ಭಾಳ ಇತ್ತು. ಈ ಯೂಟ್ಯೂಬ್ ಎಡಿಟಿಂಗ, ರೆಕಾರ್ಡಿಂಗ, ಪಾಪು, ಮನೆ ಕೆಲಸ ಈಗ ನನ್ನ ಎಲ್ಲ ಮ್ಯಾನೇಜ್ ಮಾಡೋ ಸ್ವಲ್ಪ ಟೈಮ್ ಆಗಿ ಹೋಯಿತು. ಅದ್ರ ಸಲುವಾಗಿ ಪಾಪು ಮಲ್ಕೊಂಡ್ಮೇಲೆ ಈ ಟೈಪಿಂಗ್ ವರ್ಕೆಲ್ಲ ನಾನು ಮುಗಿಸ್ಕೊಂಡೆ. ಹಂಗೆ ಈ ಟೈಪಿಂಗ್ ಮಾಡ್ಕೊತ ನನಗೆ ಇಷ್ಟ ಆಗಿರುವಂಥ ಸಾಂಗ್ಗಳನ್ನ ಕೇಳ್ಕೊತ ನಾನು ಈ ಥರ ಟೈಪಿಂಗ್ ಮಾಡ್ತೀನಿ. ಅಂದರೆ ಈ ಥರ ಮಾಡೋದ್ರಿಂದ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗಿರ್ತೈತಿ. ನಿಮಗೆ ನೀವು ಒಂದು ಸ್ವಲ್ಪ ಟೈಮ್ ಕೊಡ್ತೀರಿ. ಇದು ನಮ್ಮ ಟೈಮ, ನಾವು ಅನುಭವಿಸ್ಬೇಕು. ನಮಗಿಷ್ಟ ಆಗುವಂತಹ ಏನು ಸಂಗತಿಗಳನ್ನು ನಾವು ಮಾಡ್ಕೋಬೇಕು. ಅದ್ರ ಸಲುವಾಗಿ ನಾನು ನನಗಿಷ್ಟ ಆಗಿರುವಂಥ ಹಾಡುಗಳನ್ನು ಕೇಳ್ತಾ ನನ್ನ ಕೆಲಸನ ನಾನು ಎಂಜಾಯ್ ಮಾಡ್ತಾ ನಾನು ನನ್ನ ಕೆಲಸನ ಮುಗಿಸ್ಕೊತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ. ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದ.